ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನಿವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಾನು ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವರ್ಷದ ಮೊದಲನೇ ಬ್ಲಾಗ್ ಇದು. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನಿಮಗೆ ಒಳ್ಳೆ ಸಕ್ಸಸ್ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅದೇ ಹೆಲ್ಪ್ ಮಾಡಲಿ ಅಂತ ಕೂಡ ಕೇಳ್ಕೊತೀನಿ. ಹಾಗೆ ನೀವು ಲಾಸ್ಟ್ ಇಯರ್ ಏನೇನೆಲ್ಲ ಅನ್ಕೊಂಡಿದ್ರಿ ಅದನ್ನ ಅಚೀವ್ ಮಾಡೋಕ್ಕಾಗಿಲ್ಲ ಅನ್ನೋದು ಯಾವ್ದಾದ್ರು ಇದ್ರೆ ಈ ಇಯರ್ ಅದು ಕೂಡ ಅಚೀವ್ ಆಗಲಿ. ಹಾಗೆ ನಂದೊಂದಷ್ಟು ಡ್ರೀಮ್ಸ್ ಇದೆ ಈ ವರ್ಷ. ಸೊ ಅದೆಲ್ಲ ಅಚೀವ್ ಆಗಲಿ ಅನ್ನೋದಕ್ಕೆ ನಿಮ್ಮ ಆಶೀರ್ವಾದ ಕೂಡ ಬೇಕು. ಸೊ ನನಗೂ ಕೂಡ ಬ್ಲೆಸ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಫುಲ್ಲು ರೆಡಿ ಆಗಿಬಿಟ್ಟು ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಅನಿ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಇವತ್ತು ಆಫೀಸಿಗೆ ರಜಾ ಕೂಡ ಹಾಕಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂತ ಹೇಳಿದ್ರು. ಹಾಗಾಗಿ ರೆಡಿ ಆಗಿದ್ದೀನಿ. ಹಾಗೆ ಟೆಂಪಲ್ಗೂ ಕೂಡ ಹೋಗಬೇಕು. ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಿದ್ದೀನಿ. ಹಾಗೆ ಇವತ್ತು ಅಡುಗೆ ಕೂಡ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಏನು ಅಡುಗೆ ಮಾಡಿದ್ದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಈ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನಾನಿವತ್ತು ಇದ್ಕಿದ ಬೇಳೆ ಪಲಾವ್ ಮಾಡಿದ್ದೆ. ಇದ್ಕಿದ ಬೇಳೆ ಹಾಗೇನೆ ವೆಜಿಟೇಬಲ್ಸ್ ಹಾಕಿ ಒಂದು ಒಳ್ಳೆ ನಾಟಿ ಸ್ಟೈಲ್ ಪಲಾವ್ ಮಾಡಿದ್ದೆ. ಪಲಾವ್ ಅಂತೂ ಸಕ್ಕ ಟೇಸ್ಟಿಯಾಗಿ ಬಂದಿತ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ತಿಂದು ಕಾಲು ಭಾಗ ಖಾಲಿಯಾಗಿದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸಂಜೆ ಏನಾದರೂ ಲೇಟ್ ಆದರೆ ಇದನ್ನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಇದಕ್ಕಿದ ಬೇಳೆ ಪಲಾವು. ಸೊ ನಾನು ರೆಸಿಪಿನ ಹಾಕ್ತೀನಿ ನೆಕ್ಸ್ಟ್ ಯಾವಾಗಲಾದ್ರೂ ಮಾಡಿದಾಗ. ಇವತ್ತು ಏನು ರೆಸಿಪಿ ಯಾವುದೂ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದ್ರ ಜೊತೆಗೆ ಸೊ ಇವತ್ತು ಡ್ರೈ ಜಾಮೂನ್ ಕೂಡ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಡ್ರೈ ಜಾಮೂನು. ಹಾಗಾಗಿ ಡ್ರೈ ಜಾಮೂನ್ ಮಾಡಿಕೊಂಡೆ. ಸೊ ಮಕ್ಕಳ ಫೇವ್ರೆಟ್ ಜಾಮೂನ್. ಸೊ ಅವ್ರಿಗಾಗಿ ಜಾಮೂನ್ ಮಾಡಿದ್ದೀನಿ. ಸಖತ್ತಾಗಿ ಬಂದಿತ್ತು ಜಾಮೂನು. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ಪರ್ಫೆಕ್ಟಾಗಿ ಉಂಡೆ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಒಂದು ಕೂಡ ಎಲ್ಲೂ ಕ್ರ್ಯಾಕ್ಸ್ ಆಗಲಿ ಏನು ಬಿಟ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟ್ ಅಂತೂ. ಅದರಲ್ಲೇ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಇಷ್ಟು ನಾನೇ ಖಾಲಿ ಮಾಡೋದು. ಸೊ ಹಾಗಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ. ಇದೇ ಒಂದು 10-12 ಇರಬೇಕೇನೋ. ಇನ್ನು ಮಿಕ್ಕಿದ್ದೆಲ್ಲ ಇದನ್ನು ಮಾಡಿದೆ. ಡ್ರೈ ಜಾಮೂನ್ ಮಕ್ಕಳೆಲ್ಲ ಏನು ಇಷ್ಟಪಟ್ಟು ತಿನ್ನಲ್ಲ. ಇದನ್ನು ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ. ಇದೆಲ್ಲ ಏನು ಅವ್ರು ಅಷ್ಟೊಂದು ಲೈಕ್ ಮಾಡಲ್ಲ. ಹಾಗಾಗಿ ಹನಿ ತಿಂತಾರೆ, ನಾನು ತಿಂತೀನಿ. ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಹೊಸ ವರ್ಷಕ್ಕೆ ನಾನು ಮಾಡಿದಂಥ ಅಡುಗೆ ಇದು. ಸೊ ಸ್ವೀಟ್ ಒಂದಿರಲಿ ಅಂದ್ಬಿಟ್ಟು ಸ್ವೀಟಲ್ಲಿ ಅದನ್ನು ಮಾಡಿದೆ. ಆ್ಯಕ್ಚುಲಿ ಇವತ್ತು ಸಬ್ಬಕ್ಕಿ ಪಾಯಸ ಮಾಡಬೇಕಾಗಿತ್ತು. ಆದರೆ ಸಬ್ಬಕ್ಕಿ ಪಾಯಸ ಬಂದುಬಿಟ್ಟು ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಬಾಸುಗೆ ಮತ್ತು ಕ್ಯೂಟಿಗೆ ಇಷ್ಟ ಸಬ್ಬಕ್ಕಿ ಪಾಯಸ. ವೃದ್ಧಿನೂ ಏನು ಅಷ್ಟೊಂದು ತಿನ್ನಲ್ಲ. ಆದರೆ ಜಾಮೂನ್ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಹಾಗಾಗಿ ಜಾಮೂನೇ ಮಾಡಿದೆ. ಸೊ ಮತ್ತು ಇವಾಗ ಹೊರಗಡೆ ಹೋಗ್ತಿರೋ ಕಾರಣ ಇವಾಗ ಜಾಸ್ತಿ ಇನ್ನೇನು ಅಡುಗೆ ಮಾಡೋಕ್ಕೆ ಹೋಗಲ್ಲ. ಮೇ ಬಿ ಪ್ಲ್ಯಾನ್ ಮಾಡಿದ್ರು ಇವಾಗ ಸಂಜೆ ಆಚೆ ಹೋಗ್ತೀನೋ ಪ್ಲ್ಯಾನ್ ಇರುತ್ತೆ ಏನೋ ಗೊತ್ತಿಲ್ಲ. ಸೊ ಅದು ಏನು ಪ್ಲ್ಯಾನ್ ಮಾಡ್ತಾರೆ ಅಂತ. ಹಾಗಾಗಿ ಸ್ವಲ್ಪ ಇದನ್ನೇ ಜಾಸ್ತಿ ಕೂಡ ಮಾಡಿದ್ದೀನಿ. ಅಕಸ್ಮಾತ್ ಹೋಗಿಲ್ಲ ಅಂದರೆ ಮನೆಗೆ ಬಂದಾಗ ಇದೇ ತಿನ್ನೋದು ಅಷ್ಟೇ. ಸೊ ಬನ್ನಿ ಇವಾಗ ಅನಿ ಅಲ್ಲಿ ಮೇಲಿದ್ದಾರೆ, ಕರ್ಕೊಂಡು ಹೋಗೋಣ. ಹಾಗೆ ಕ್ಯೂಟಿ ನೋಡಿ ಇಲ್ಲಿ ಹೇಗೆ ರೆಡಿ ಆಗಿದ್ದಾರೆ ಅಂತ. ಸೊ ಕ್ಯೂಟಿ ಕೂಡ ರೆಡಿಯಾಗಿ ಎಲ್ಲಪ್ಪ ನಿಜಡೆ ಅವಳು ನಮ್ಮ ಮೇಲ್ಗಡೆ ಮನೆ ಬಾಡಿಗೆಗಿದ್ದಾರಲ್ಲ ಅವ್ರ ಜೊತೆ ಜಡೆ ಎಲ್ಲ ಹಾಕಿಸ್ಕೊಬಿಟ್ಟಿದ್ದಾಳೆ. ಸೊ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದಾಳೆ ಕ್ಯೂಟಿ. ವೃದ್ಧಿ ಭಾಷೆಯಲ್ಲಿ ಹೌದಾ? ಯಾರು ಬೀಳಿಸಿದ್ದು? ಅವ್ರವರೇ ಬಿದ್ರಾ? ಅವ್ರವ್ರು ಹೆಂಗೆ ಬಿದ್ರು? ಓಡ್ತಾ ಇದ್ರಾ? ಅಯ್ಯೋ ನಮ್ಮ ಮಕ್ಕಳು ಯಾವ ದಿನ ಬೀಳಬೇಕು, ಹೊಸ ವರ್ಷನೂ ಇಲ್ಲ ಹಳೆ ವರ್ಷನೂ ಇಲ್ಲ ಏನಿಲ್ಲ, ದುಃಖ ಅಂತ ಬೀಳ್ತಾ ಇರೋದು. ಅದರಲ್ಲೂ ನಮ್ಮ ಬಾಸು ಇದ್ದಾನಲ್ಲ, ನಮ್ಮ ವೃದ್ಧಿ ಏನಾದ್ರು ಪಕ್ಕದಲ್ಲಿದ್ದರೆ ಟಾರ್ಚರ್ ಕೊಟ್ಟುನೇ ಅವಳಿಗೆ ಇದು ಮಾಡಾಕ್ತಾನೆ. ಸೊ ಅವರು ಎಲ್ಲ ಮೇಲೆ ಆಟ ಆಡ್ತಾ ಇದ್ದಾರೆ. ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಹಾಗೆ ಪಪ್ಪ ಇಲ್ಲಿ ಪಪ್ಪಗೆ ಹೇಳು ಒಮ್ಮೆ ರೆಡಿ ಆಯ್ತು ಹೋಗೋಣ ಅಂತ. ಆಚೆ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ ಪಪ್ಪ ನನ್ನನ್ನು. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಾವು ಆಚೆ ಹೋಗ್ತೀವಿ. ಹಾಂ ಇಲ್ಲಿ ನೋಡಿ ಇಲ್ಲಿ ಮುಖ ಹೆಂಗೈತೆ ಅಂತ. ಎಲ್ಲೋಗಿದ್ದೇನೆ? ಏಯ್ ನನ್ನ ಕರ್ಕೊ ಹೋಗ್ತೀನಿ ಅಂತ ತಾನೇ ಹೇಳಿರೋದು. ನನ್ನ ಮನೆಯಿಂದ ಆಚೆ ಹೋದ್ರೆ ಅದು ಆಚೆ ಹೋದಾಗ ಕರ್ಕೋಗಲ್ವ ಈಗ ಹೊರಗಡೆ ನಿನ್ನ? ಈಗ ತಾನೇ ಹೇಳ್ದೆ ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ ಇವತ್ತು ಆಚೆ ಅಂತ. ಹಾಂ ಕುಡಿ, ನಿಧಾನ ಕುಡಿ.
ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಇವ್ರನ್ನೆಲ್ಲ ಕರ್ಕೊಂಡು ಇಲ್ಲೇ ಶಿವ ದೇವಸ್ಥಾನಕ್ಕೆ ಹೊಟ್ಬಿಡೋಣ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅದಕ್ಕೇನೆ ಹೋಗ್ಬಿಟ್ಟು ಶಿವನ್ಗೆ ಕೇಳ್ಕೊಂಡು ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡು. ಗಂಡಂಗೆ ಇಲ್ಲಿವರೆಗೂ ಕೆಟ್ಟ ಬುದ್ಧಿ ಇತ್ತು ಹಂಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಒಳ್ಳೆ ಬುದ್ಧಿ ಕೊಡು. ಹೆಂಡತಿ ಏನೇನೆಲ್ಲ ಕೇಳ್ತಾಳೆ ಅದನ್ನೆಲ್ಲ ಕೊಡ್ಸ ಅಂತ ಬುದ್ಧಿ ಕೊಡು. ಆದ್ರೂ ನನ್ನ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳೋದು, ಇನ್ನೂ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಬುದ್ಧಿ ಕೊಡಪ್ಪ ಅಂತ. ನನ್ನನ್ನ ಮೀನ್ಸಲ್ಲ, ಇವಾಗ ನೋಡ್ಕೊತಾ ಇರ್ಕಿದ್ದು ಇನ್ನು ಅಯ್ಯೋ ಹೌದಾ, ಗೊತ್ತೇ ಇರ್ಲಿಲ್ಲ. ನಂದು ಅತಿ ಆಸೆ ಅಂದ್ರೂ ಪರವಾಗಿಲ್ಲ, ನಿನ್ನ ವಿಷಯದಲ್ಲಿ ಅತಿ ಆಸೆನೇ ಇರಲಿ, ನೋ ಪ್ರಾಬ್ಲಮ್. ಆಯ್ತಾ, ಸರಿ ನಡಿ ಹೊರಡೋಣ. ಏನಪ್ಪ ಬಟರ್ಫ್ಲೈ ಎಲ್ಲಿದೆಯಪ್ಪ? ಬಟರ್ಫ್ಲೈ ಅಲ್ಲೈತಾ? ಜಯಮಜ್ಜಿ ಊರ್ಗೆ ಹೋಯ್ತಾ ಬಟರ್ಫ್ಲೈ? ಹೌದಾ, ನಡಿ ಹೋಗೋಣ. ಬಸ್ಸು ರೆಡಿ, ದೇವಸ್ಥಾನಕ್ಕೆ ಹೋಗುತ್ತೆ. ಕೆಳಗಡೆ ನಾನು ಬಸ್ ಒಂದು ಗಾಡೀಲಿ ಹೋಗ್ತೀವಿ, ಅವ್ರು 3 ಜನ ಒಂದು ಗಾಡಿಯಲ್ಲಿ ಬರ್ತಾರೆ. ಬಸ್ ನೀನು ಮಮ್ಮಿ ಜೊತೆ ಹೋಗ್ತೀಯ, ಪಪ್ಪ ಜೊತೆ ಹೋಗ್ತೀಯಾ? ಗುಡ್ ಬಾಯ್. ನಾನು ಬಾಸಿ ಟ್ವಿಟಿಂಗ್ ಡ್ರೆಸ್ಸು ಸೇಮ್ ಕಲರ್ ಆಲ್ಮೋಸ್ಟ್. ಹೌದು ಮಗ್ನೆ, ನಂತರನೇ. ಹಾಗೆ ನಾವು ಟೆಂಪಲ್ ಹತ್ರ ಕೂಡ ಬಂದ್ವು. ಈ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ, ನಮ್ಮನೆ ನಿಯರೇ ಇರೋದು. ಹಾಗೆ ಪೂಜೆ ಐಟಮ್ ಕೂಡ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಅಲ್ಲೇ ಅಂದರೆ ಆಚೆನೇ ಒಂದು ಚಿಕ್ಕ ಅಂಗಡಿ ಇದೆ, ಅಲ್ಲೇ ಎಲ್ಲ ಪೂಜಾ ಸಾಮಾನು ಕೂಡ ತೊಗೊಂಡೆ ಪೂಜೆ ಮಾಡಿಸೋಣ ಅಂತ. ಸೊ ಅಲ್ಲಿಂದ ನಾವು ಒಳಗಡೆ ಬಂದ್ವು. ಇವತ್ತು ಜನ ಏನು ಅಷ್ಟೊಂದು ಇರಲಿಲ್ಲ, ತುಂಬ ಕಮ್ಮಿನೇ ಜನ ಇದ್ದರು. ಸೊ ಹಾಗಾಗಿ ನಮಗೆ ಹೋದ ತಕ್ಷಣವೇ ಬೇಗ ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ವು. ಹೋದರೆ ಲಾಸ್ಟ್ ಟೈಮ್ ಎಲ್ಲ ಹೋದಾಗೆಲ್ಲ ವೆಯ್ಟ್ ಮಾಡ್ಕೊಂಡಿದ್ವು, ಬಟ್ ಏನೋ ಗೊತ್ತಿಲ್ಲ ಇವತ್ತು ಅಷ್ಟೊಂದು ಜನ ಇರಲಿಲ್ಲ. ನಾವು ಅಂದ್ಕೊಂಡಿದ್ವು ಹೊಸ ವರ್ಷ ಅಲ್ವಾ, ತುಂಬ ಜನ ಇರ್ತಾರೆ ಅಂದ್ಕೊಂಡಿದ್ವು. ಅಷ್ಟೊಂದು ಜನ ಏನಿರಲಿಲ್ಲ. ಸೊ ಹೋದ ತಕ್ಷಣವೇ ಸೊ ನಾವು ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿದ್ವು. ಸೊ ದೇವರು ಶಿವ, ಸೊ ನಮ್ಮ ಮನೆ ದೇವರು ಶಿವ ಆಗಿರೋದ್ರಿಂದ ಸೊ ನಮ್ಮ ಮನೆ ದೇವರ ಬ್ಲೆಸ್ಸಿಂಗ್ ಕೂಡ ಇರಬೇಕು. ಹಾಗೆಯೇ ಇಲ್ಲೂ ಕೂಡ ಶಿವ ಅಲ್ವಾ, ಹಾಗಾಗಿ ಶಿವ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಸೊ ಇಲ್ಲಿ ಬಂದ್ವು. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆಯೇ ಪೂಜೆನೂ ಕೂಡ ಚೆನ್ನಾಗಿ ಮಾಡಿಕೊಟ್ರು, ಜನ ಜಾಸ್ತಿ ಇರಲಿಲ್ವಲ್ಲ, ಹಾಗೆ ಪೂಜೆ ಕೂಡ ಚೆನ್ನಾಗಾಯಿತು. ಲಾಸ್ಟ್ ಟೈಮ್ ಪೂಜೆಗೆ ಬಂದ್ಬಿಟ್ಟು ನಾವು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಟ್ಟಿಲ್ಲ, ಹಂಗೇ ಅಂದರೆ ಬೇಗ ಬೇಗ ಮಾಡಿಬಿಟ್ಟು ಕಳಿಸ್ತಾಯಿದ್ರು. ಇಲ್ಲಿ ಅಂದರೆ ಪೂಜೆ ಎಲ್ಲ ಮಾಡಿಕೊಡ್ತಾರೆ, ಬಟ್ ನಿಮಗೆ ಇವಾಗ ಈ ಫ್ರೀ ಟೈಮಲ್ಲಿ ಮಾಡಿಕೊಡ್ತಾರಲ್ಲ ಅಷ್ಟು ನೀಟಾಗಿ ಏನು ಮಾಡಿಕೊಟ್ಟಿಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಅದಾದಮೇಲೆ ನಾವು ಕೂಡ ಟೈಮೆಲ್ಲ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಸ್ಪೆಂಡ್ ಮಾಡಿ ಆಮೇಲೆ ಅನಿ ಬಂದ್ಬಿಟ್ಟು ಕ್ಯೂಟಿ ತುಂಬ ದಿನದಿಂದ ಕೇಳ್ತಾ ಇದ್ಲು, ಅಮ್ಮ ಪಿಜ್ಜಾ ತಿನ್ನಬೇಕು ಅಂತ. ನಮಗೆಲ್ಲ ಪಿಜ್ಜಾ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ಅನಿಗೂ ಇಷ್ಟ ಆಗಲ್ಲ. ಕ್ಯೂಟಿ ಕೇಳ್ತಾ ಇದ್ರಲ್ಲ, ಸರಿ ಅಂದ್ಬಿಟ್ಟು ನಾನೇ ಹೇಳಿದೆ, ಅನಿ ಬೇರೆ ಅಂದರೆ ನಾನ್ ವೆಜ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಈ ದೇವಸ್ಥಾನಕ್ಕೆ ಹೋದ್ವಲ್ಲ ಅದು ಕ್ಯಾನ್ಸಲ್ ಮಾಡಿಕೊಂಡು ಸರಿ ಬಿಡು ಪಿಜ್ಜಾ ತಿನ್ನೋಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ವು. ಬರಲ್ವಂತೆ, ಏನು ಮಾಡೋದು? ಇಲ್ವಂತೆ ಪಿಜ್ಜಾ ಅವ್ರ ಹತ್ರ ಇಲ್ವಂತೆ, ಏನು ಮಾಡೋದು ಬಸ್ಸು? ಕ್ಯೂಟಿಗೋಸ್ಕರ ಇವತ್ತು ಅವರಪ್ಪ ಪಿಜ್ಜಾ ಕೊಡಿಸ್ತಾ ಇದ್ದಾರೆ. ಕ್ಯೂಟಿ ಆಸೆ. ಹಾಂ ಕ್ಯೂಟಿ ಹ್ಯಾಪಿ? ಕೆಳಗಡೆ ಕುತ್ಕೋ ಬಸ್ಸು. ಬಾಸಿಗೆ ಪಿಜ್ಜಾ ಇಲ್ಲ, ಮತ್ತೆ ಸೈಲೆಂಟಾಗಿ ಸುಮ್ಮನೆ ಕುತ್ಕೊಂಡ್ರೆ ಅವ್ರು ಪಿಜ್ಜಾ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ ಅವರು. ಹೌದು, ಯಾರು ಡೀಸೆಂಟಾಗಿ ಕುತ್ಕೊತಾರೋ ಅವ್ರಿಗೆ ಮಾತ್ರ ಅಂತೆ ಪಿಜ್ಜಾ ಕೊಡೋದು. ಮತ್ತೇನು ಕಾಚೆ ಬೋರ್ಡ್ ಹಾಕೊಂಡಿದ್ದಾರೆ, ಸೈಡ್ಸ್ ಫ್ರೀ ಅಂತ. ಅದಕ್ಕೆ ನೀನು ಅಟ್ರಾಕ್ಟ್ ಆಗಿ ಬಂದಿದ್ದಲ್ಲ. ನಾನು ನೋಡಲಿಲ್ಲ ಸೈಡ್ಸ್ ಫ್ರೀ ಅಂತ. ನನ್ನ ಮಗನ ಹೆಂಗೈತೆ ಟಾರ್ಚರು ತಮ್ಮ ತಂಗಿದ. ಇದು ತಿನ್ಸೋದೇ ದೊಡ್ಡ ಕಷ್ಟ. ವೃದ್ಧಿ ಒಳ್ಳೆ ಮಗು, ನೀನು ಒಳ್ಳೆ ಮಗು ಅಲ್ಲ. ಹಾಗೆ ನಾವು 2 ವೇರಿಯಂಟ್
ಪಿಜ್ಜಾ ಹಾಗೆಯೇ ಗಾರ್ಲಿಕ್ ಬ್ರೆಡ್ಡು, ಸೊ ಇದೇನು ಫ್ರೆಂಚ್ ಫ್ರೈಸು ಇದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು. ಸೊ ಬಟರ್ ಬ್ರೆಡ್ ಇನ್ನೊಂದೇನೋ ಇರಬೇಕೇನೋ ಅಷ್ಟು ತೊಗೊಂಡಿದ್ವು. ಸೊ ಇದು ಅಂದರೆ ಲೈಕ್ ಪಿಜ್ಜಾ ತೊಗೊಂಡ್ರೆ ಕಾಂಬೋ ಆಫರಲ್ಲಿ ಸಿಗುತ್ತೆ ಅಂದ್ರೆ ಸರಿ ಅಂದ್ಬಿಟ್ಟು ಅದನ್ನೇ ಇದು ಮಾಡಿಕೊಂಡ್ವು. ಬಟ್ ನನಗೇನೋ ಪಿಜ್ಜಾ ಎಲ್ಲ ತಿನ್ನೋದು ವರ್ತಲ್ಲ ಅನಿಸುತ್ತೆ. ಸೊ ಏನು ನಮಗೆ ಅಂದರೆ ಉಪ್ಪು ಹುಳಿ ಖಾರ ತಿನ್ನೋರಿಗೆ ಇದು ಏನೂ ಟೇಸ್ಟ್ ಗೊತ್ತಾಗಲ್ಲ. ಅಷ್ಟೊಂದು ನಮಗೆ ಪಿಜ್ಜಾ ತಿಂತಾಯಿದ್ದೀನಿ ಅಂತ ಫೀಲೇ ಅಂದರೆ ಏನೋ ತಿಂತಾಯಿದ್ದೀವಿ ಅಂತ ಫೀಲ್ ಇಲ್ಲ, ಏನೋ ಬ್ರೆಡ್ ತಿಂತಾಯಿದ್ದೀವಿ ಅನ್ನೋ ಫೀಲ್ ಇರುತ್ತೋ. ಅದರಲ್ಲಿ ಎಕ್ಸ್ಪೆಷಲ್ ನನಗೆ ಬೇರೆ ಹೆವಿ ಕೋಲ್ಡ್ ಇತ್ತು, ಹಾಗಾಗಿ ನನಗದೇನು ಆ ಫ್ಲೇವರ್ ಏನು ನನಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ, ಸುಮ್ಮನೆ ದುಡ್ಡು ವೇಸ್ಟ್, ಇದು ಬರೋದಕ್ಕಿಂತ ಯಾವುದಾದ್ರು ಹೋಟೆಲ್ಗೆ ಹೋಗಿದ್ರೆ ಒಳ್ಳೆ ಊಟ ಮಾಡ್ಬೋದಾಗಿತ್ತು ಅಂತ. ಬಟ್ ಆದರೆ ಕ್ಯೂಟಿಗೆ ಇಷ್ಟ ಪಿಜ್ಜಾ ಅಂದರೆ. ಸೊ ನಾವು ಯಾವಾಗಲೂ ಕೊಡಿಸಲ್ಲ, ಯಾವಾಗಲಾದರೂ ಅವಳು ತುಂಬ ಸಲ ಇಷ್ಟಪಟ್ಟು ಕೇಳಿದ್ರಿಂದ ಸೊ ಕರ್ಕೊಂಡೋಗಿ ಫೈನಲಿ ಕೊಡಿಸಿದ್ವು. ಬಟ್ ಅವಳಿಗೆ ಖುಷಿ ಆಯಿತು. ಸೊ ಅವಳಿಗೆ ಖುಷಿ ಆಯಿತು. ಬಾಸು ಪಿಜ್ಜಾ ತಿಂದಿಲ್ಲ, ಅವ್ನು ಗಾರ್ಲಿಕ್ ಬ್ರೆಡ್ಡು ಹಾಗೆಯೇ ಫ್ರೆಂಚ್ ಫ್ರೈಸ್ ಇದೆಲ್ಲ ತಿಂದ. ರುದ್ದಿನೂ ಅಷ್ಟೇ. ಸೊ ಇವಾಗ ಪಿಜ್ಜಾ ಎಲ್ಲ ತಿಂದಾಯಿತು, ಬಟ್ ನಮಗೆ ಕಂಪ್ಲೀಟಾಗಿ ತಿನ್ನೋಕ್ಕಾಗಿಲ್ಲ. ಇನ್ನೂ ಒಂದು ಪಿಜ್ಜಾ ಹಾಗೆ ಮಿಕ್ಕಿದೆ. ಒಂದು ಪಿಜ್ಜಾ ತಿಂದು ಹಾಗೆಯೇ ಗಾರ್ಲಿಕ್ ಬ್ರೆಡ್ ಎಲ್ಲ ತಿಂದ್ಕೊಂಡು ಮನೆಗೆ ಪಾರ್ಸಲ್ ತೊಗೊಂಡಿದ್ದೀವಿ. ಕ್ಯೂಟಿ ರುದ್ದಿ ಮನೇಲಿ ತಿಂತಾರೆ. ಹಾಗೆ ಪೆಪ್ಸಿನೂ ಅಷ್ಟೇ ಒಂದು ಖಾಲಿ ಮಾಡೋಕ್ಕಾಗಿಲ್ಲ. ಹಾಂ ನೋಡಿ ಇಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ. ಇವಾಗ ನಾವು ಜುಡಿಯೋಗೆ ಬಂದ್ವು. ಅದೇ ನನಗೆ ಶಾಪಿಂಗ್ ಮಾಡಿಸ್ತೀನಿ ಅಂದರು, ಹಾಗಾಗಿ ಜುಡಿಯೋ ಕರ್ಕೊಂಡ್ಬಂದಿದ್ದಾರೆ. ಹಾಗೆ ಜುಡಿಯೋದಲ್ಲಿ ಆಫರ್ ಕೂಡ ಇದೆ. ಸೊ ಇಯರ್ ಎಂಡ್ ಆಫರ್ ಕೂಡ ಬಿಟ್ಟಿದ್ದಾರೆ, 30ಯಿಂದ ಬಿಟ್ಟಿದ್ದಾರೆ. ಮೇ ಬಿ 4 days ಏನೋ ಇರುತ್ತೆ ಇವಾಗ. ನೋಡಿ ಒಳಗಡೆ ಹೋಗಿ ಏನೇನಿದೆ ಅಂತ ಕೂಡ ತೋರಿಸ್ತೀನಿ. ಆಫರಲ್ಲಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಜುಡಿಯೋ. ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಮನೇಲಿ ಬಿಟ್ಬಿಟ್ಟು ಆಮೇಲೆ ನಾವು ಸೊ ಇಲ್ಲೇ ನಿಯರ್ ಇರೋ ಶಾಪಿಗೆ ಬಂದಿದ್ವು. ಆಫರ್ ಇದೆ ಅಂತ ಈ ಮೊಬೈಲ್ ನಂಬರ್ ಎಲ್ಲ ಕೊಡ್ತೀವಲ್ಲ, ಅದರಲ್ಲಿ ಗೊತ್ತಾಯಿತು. ಸೊ ಜುಡಿಯೋದಲ್ಲಿ ಸೇಲ್ಸ್ ಇದೆ ಅಂತ. ನಾನು ಜುಡಿಯೋ ಸೇಲ್ಸ್ ಯಾವಾಗಲಿದ್ರೂ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಮಕ್ಕಳಿಗೆ ಆಗಿರ್ಬೋದು, ನನಗಾಗಿರ್ಬೋದು ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇಲ್ಲಿ. ಹಾಗಾಗಿ ನಾನು ಯಾವ ಟೈಮ್ ಬಿಟ್ರು ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಏನಾದರೂ ತೊಗೊಂಡಿರ್ತೀನಿ. ಹಾಗೆ ಆಫರ್ ಇತ್ತಲ್ಲ, ಹೇಗಿದ್ರು ಅನಿ ನನಗೆ ನಿಂಗೆ ಏನು ತೊಗೊಳ್ಳುವಂತೆ ಡ್ರೆಸ್ ಏನಾದರೂ ಅಂತ ಹೇಳಿದ್ರು. ಹಾಗಾಗಿ ಕರ್ಕೊಂಡು ಹೋದೆ. ಸೊ ಅಲ್ಲಿ ಒಂದಷ್ಟು ನಾನು ನನಗೆ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಟಾಪ್ಸ್ ಆಗಿರ್ಬೋದು, ಈ ಥರ ಪ್ಯಾಂಟ್ಸ್ ಎಲ್ಲ 499 ಇತ್ತು. ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದು 899 ಸಮಥಿಂಗ್ ಅಮೌಂಟ್ ಇದ್ದಿದ್ದು. ಸೊ ಸರಿ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿಕೊಂಡೆ ನನಗೆ ಬೇಕಾಗಿರೋದೆಲ್ಲ. ಹಾಗೆ ಇದೊಂದು ನನಗೆ ವೈಟ್ದು ಕೂಡ ಇಷ್ಟ ಆಯಿತು. ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನಾನು ಎತ್ತಿಟ್ಕೊಂಡೆ. ಬೇಕಾಗಿರೋದೆಲ್ಲ ಎತ್ತಿ ಇಟ್ಕೊಂಡೆ. ಅದೇ ಕೂಡ ತೋರಿಸ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು. ಆದರೆ ಅಲ್ಲಿ ನೋಡಿದ್ರೆ ಟ್ರಯಲೇ ಇಲ್ಲ. ಅಂದರೆ ಲೈಕ್ ಇದು ಆಲ್ರೆಡಿ ಟೈಮ್ ಆಗಿದ್ದರಿಂದ ಟ್ರಯಲ್ ರೂಮ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಬಿಡು ಹೆಂಗೋ ಅದೃಷ್ಟ ಇಲ್ಲ ಅಂದ್ಬಿಟ್ಟು ಫಸ್ಟ್ ಫ್ಲೋರಿಗೆ ಹೋದೆ. ಮಕ್ಳದಾದ್ರೂ ತೊಗೊಳೋಣ ಅಂತ. ನನಗಿಂತೂ ಮಕ್ಳದ್ದು ಇಷ್ಟ ಆಗೋಗ್ಬಿಡ್ತು. ನಾನು ಮಕ್ಳದನ್ನೇ ಫಸ್ಟ್ ತೊಗೊತಾ ಇದ್ದೆ. ಅದರಲ್ಲೂ ಗರ್ಲ್ಸ್ಗೆಲ್ಲ ತುಂಬ ಚೆನ್ನಾಗಿತ್ತು. ಟೀ ಶರ್ಟ್ಸ್ ಆಗಿರ್ಬೋದು, ಪ್ಯಾಂಟ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಮಕ್ಕಳಿಗೆಲ್ಲ ಮತ್ತು ರೀಸನಬಲ್ ಪ್ರೈಸಲ್ಲಿ ಸಿಗ್ತಾಯಿತ್ತು. ಈ 100 rupeesಗೆಲ್ಲ ಟೀ ಶರ್ಟ್ ಈ ಥರದ್ದಿತ್ತು. ಸೊ ಹಾಗೆ ನನಗೆ ತೊಗೊಳೋಣ ಅಂತ ಹೋದೆ. ಆಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಯಾವುದು ನನಗೆ ಅಷ್ಟು ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಅನಿಗೆ ನೋಡಿದೆ. ಅನಿಗೂ ಕೂಡ ಯಾವುದು ಅವ್ರಿಗೆ ಸೂಟ್ ಆಗೋ ಥರದ್ದು ಯಾವುದೂ ಇರಲಿಲ್ಲ. ಮತ್ತು ಜೆಂಟ್ಸ್ದೇನು ಅಷ್ಟೊಂದು ಆಫರ್ ಕೂಡ ಇರಲಿಲ್ಲ. ಹಾಗಾಗಿ ಅನಿಗೊಂದು ಟೀ ಶರ್ಟ್ ಎತ್ಕೊಂಡಿದ್ದೆ. ಆಮೇಲೆ ನಂಗೆ ಅದು ಇಷ್ಟ ಇಲ್ಲ, ಬೇಡ ಅಂತ ಹೇಳಿದ್ರು. ನಾನು ತೊಗೊಂಡಿದ್ದೆ, ಬೇಡ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದೊಂದು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಮಕ್ಳಿಗೆ ಮಾತ್ರ ತೊಗೊಬಿಟ್ಟು ಬಂದೆ. ಸೊ ಈ ಥರ ಆಫರ್ ಬಿಟ್ಟಾಗ ಇಲ್ಲಿ ಬೈ ಮಾಡೋದಕ್ಕೆ ವರ್ತ್ ಅಂತ ಅನಿಸುತ್ತೆ. ಅಂದರೆ ನಾರ್ಮಲಾಗೂ ಇಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸೇ ಇರುತ್ತೆ. ಬಟ್ ಈ ಥರ ಆಫರ್ ಬಿಟ್ಟಾಗೆಲ್ಲ ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು. ಸೊ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ನಾನು ಅಂತ. ಹಾಗೆ ಇಲ್ಲಿ 100 rupeesiಂದ 49 rupeesiಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೇಲ್ಸ್ ಏನಾದರೂ ಬಿಟ್ಟಿದ್ದಾಗೆಲ್ಲ. ಈ ನೈಲ್ ಪಾಲಿಶ್ ಆಗಿರ್ಬೋದು ಇದೆಲ್ಲ 49 rupeesiಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ನೈಲ್ ಪಾಲಿಶ್ ಆಗಿರ್ಬೋದು, ಲಿಪ್ಸ್ಟಿಕ್ಕು, ಕಾಜಲ್ ಇದೆಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ಆರಾಮಾಗಿ ಬೈ ಮಾಡ್ಬೋದು ಈ ಥರ ಆಫರ್ ಇದ್ದಾಗ.
ಸೊ ನಾನು ಇವು ಯಾವುದೂ ತೊಗೊಳೋದಕ್ಕೆ ಹೋಗಲಿಲ್ಲ. ನಾನು ಆಲ್ರೆಡಿ ಫಸ್ಟ್ ಫ್ಲೋರಲ್ಲೇ ಬಿಲ್ ಮಾಡಿಸ್ಕೊಬಂದೆ. ಹಾಗೆ ನಿಮಗೆ ತೋರಿಸ್ತಾ ಇದೆ ಇಲ್ಲಿ ಏನೇನು ಆಫರ್ ಇದೆ ಅಂತ. ಹಾಗೆಯೇ ನಾನು ಫಸ್ಟು ಹೋಗಿದ್ದು ಸ್ಲಿಪ್ಪರ್ ಸೆಕ್ಷನ್ ಹತ್ರ ಹೋಗಿದ್ದೆ. ಬಟ್ ಏನಂದರೆ ಸ್ಲಿಪ್ಪರ್ ಎಲ್ಲ ಫುಲ್ ಆರಿಸ್ಕೊಂಡು ಏನೂ ಬಿಟ್ಟಿರಲಿಲ್ಲ. ನಾನು ಆ್ಯಕ್ಚುಲಿ ಸ್ಲಿಪ್ಪರ್ನ ತೊಗೋಬೇಕು ಅಂದ್ಕೊಂಡೆ. ಇಲ್ಲಿ ಜುಡಿಯೋದಲ್ಲಿ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ. ಬಟ್ ಎಲ್ಲ ಮೇಲಿರೋದಕ್ಕಿಂತ ಎಲ್ಲ ಕೆಳಗಡೆನೇ ಇದ್ವು. ಎಲ್ಲ ಆರಿಸಿ ಬಿಸಾಕ್ಬಿಟ್ಟಿದ್ರು. ಆ್ಯಕ್ಚುಲಿ ಸೇಲ್ ಸ್ಟಾರ್ಟ್ ಆಗಿರೋದು 30ಇಂದ. ನಾವು ಫಸ್ಟಿಗೆ ಹೋಗಿದ್ದು ಅಷ್ಟರಲ್ಲೇ ಆಲ್ಮೋಸ್ಟು ಖಾಲಿ ಆಗಿಬಿಟ್ಟಿತ್ತು. ಲೇಡೀಸ್ ಸೆಕ್ಷನ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಯಾವುದ್ಯಾವುದೋ ಒಂದೊಂದಿತ್ತು. ಮೇ ಬಿ ಸ್ಟಾಕ್ ಬಂದಾಗ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಆಲ್ರೆಡಿ ಎಷ್ಟು ಖರ್ಚು ಮಾಡಿಸಿದ್ಲು ಅಂತ ಇವಾಗ ಗೊತ್ತಾಗುತ್ತೆ. 1 by 1 ತೆಗಿತಾ ಇರ್ತಾಳೆ. ಇದಕ್ಕೆ ಮುಂಚೆ ಆಲ್ರೆಡಿ ಪಿಜ್ಜಾ ಬೇರೆ ಅದು ಇದು ಅಂದ್ಬಿಟ್ಟು ಬರ್ಗರು ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ತಿನ್ಕೊಂಡು ಈಗ ನೋಡಿದ್ರೆ ಬಟ್ಟೆ ಇನ್ನು ಮುಂದೆ ಇನ್ನೂ ಏನೇನೋ ಗೊತ್ತಿಲ್ಲ. ಈ ವರ್ಷ ಆಲ್ರೆಡಿ ಸ್ಟಾರ್ಟಿಂಗ್ ಫಸ್ಟ್ ಡೇನೇ ಇಷ್ಟೊಂದೆಲ್ಲ ಖರ್ಚು. ಚಲೋ ಸ್ಟಾರ್ಟ್ ಮಾಡಿ ನೋಡುವ. ಸೊ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವು. ನಾವು ಹೋಗೋ ಟೈಮಿಗೆ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಇಷ್ಟನ್ನು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಕ್ಕಳು ಬಟ್ಟೆನೇ. ನನ್ನ ಬಟ್ಟೆ ಎಲ್ಲ ಕೈಯಲ್ಲಿ ಇಟ್ಕೊಂಡಿದೆ. ಅದೇ ಟ್ರಯಲ್ ರೂಮಲ್ಲಿ ಟ್ರಯಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳು ಬಟ್ಟೆ ಚೆನ್ನಾಗಿದ್ವು, ತೊಗೊಬಂದೆ. ನಿಮ್ಗೇನಾದರೂ ನಿಯರ್ ಜುಡಿಯೋ ಅಂದರೆ ಹೋಗಿ ತೊಗೊಳ್ಳಿ, ಒಳ್ಳೆ ಆಫರು. ಸೊ ಮಕ್ಕಳು ಟಿ ಶರ್ಟ್ ಎಲ್ಲ ನಿಮಗೆ 99 ರುಪೀಸ್ಗೆ ಸಿಗುತ್ತೆ. ಸೊ ಈ ದಿನಕ್ಕಾಗಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಇವಾಗ ಆಫರ್ ಮುಗಿದ್ರು ನಿಮಗೆ ರಿಪಬ್ಲಿಕ್ ಡೇ ಆಫರ್ ಮತ್ತೆ ಬಿಡ್ತಾರೆ ಅವಾಗ. ಸೊ ಅವಾಗ ಮೇ ಬಿ 70% ಬಿಡ್ಬೋದೇನು. ಇವಾಗೆಲ್ಲ ನಮ್ಗೆ ಗೊತ್ತಿರೋಂಗೆ ಕಮ್ಮಿನೇ ಆಫರ್ ಬಿಟ್ಟಿದ್ದಾರೆ. ಅದರಲ್ಲೂ ಲೇಡೀಸ್ ಅಂತೂ ಅಂತ ಆಫರ್ ಏನಿಲ್ಲ. ಸೊ ಆಲ್ಮೋಸ್ಟ್ ಹೊರಗಡೆನೂ ಅಷ್ಟೇ ಸಿಗುತ್ತೆ. ಲಾಸ್ಟ್ ಟೈಮೆಲ್ಲ ಒಳ್ಳೆ ಆಫರಲ್ಲಿ ತೊಗೊಂಡಿದ್ವು. ಬಟ್ ಈ ಸಲ ಅಷ್ಟೇ ಆಫರ್ ಇರಲಿಲ್ಲ. ಬಟ್ ಕಿಡ್ಸ್ದೆಲ್ಲ ತುಂಬ ಚೆನ್ನಾಗಿತ್ತು ಆಫರು. ಹಾಗಾಗಿ ಕಿಡ್ಸ್ ತೊಗೊಂಡೆ. ಇದು ಬಾಸಾರು ಹಾಕ್ಬೋದು, ವೃದ್ಧಿ ಆದರೂ ಹಾಕ್ಬೋದು ಟಿ ಶರ್ಟು. ಸೊ ಇದು ಬಂದ್ಬಿಟ್ಟು 99 ರುಪೀಸ್ ಇದೆ, 100 ರುಪೀಸ್. ಸೊ 4 to 5 years ಇದೊಂದು ಟಿ ಶರ್ಟ್ ತೊಗೊಂಡೆ. ಹಾಗೆಯೇ ಇದೊಂದು ಟಿ ಶರ್ಟು ಕ್ಯೂಟಿಗೆ. ಸೊ ಈ ಥರ ಬ್ಯಾಕ್ ಪ್ರಿಂಟ್ ಇರೋ ಅಂಥದ್ದು. ಸೊ ಇದು ಕೂಡ 100 ರುಪೀಸ್ ಇದೆ. ಅದಾದಮೇಲೆ ಮತ್ತೆ ವೃದ್ಧಿಗೆ ಅಂತಲೇ ಇನ್ನೂ ಒಂದು ಟಿ ಶರ್ಟ್ ತೊಗೊಂಡೆ. ಸೊ ವೃದ್ಧಿಗೆ ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಯಾಕೆಂದರೆ ಇವಾಗ ವೃದ್ಧಿ ಹತ್ರ ಇರೋ ಬಟ್ಟೆಗಳೆಲ್ಲ ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಹಾಗಾಗಿ ಟಿ ಶರ್ಟ್ಗಳೆಲ್ಲ ಅವಳಿಗೆ ಸ್ವಲ್ಪ ಜಾಸ್ತಿ ತಂದೆ. ಇದು ಕೂಡ ವೃದ್ಧಿಗೆನೇ ತೊಗೊಂಡೆ. ಸೊ ಇದು 100 ರುಪೀಸ್. ಸೊ ಇದು ಕ್ಯೂಟಿಗೆ ಲಾಸ್ಟ್ ಟೈಮ್ ಈ ಥರ ಪ್ಯಾಂಟ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ಬಳಕೆ ಬಂದಿತ್ತು. ಹಾಗಾಗಿ ಮತ್ತೆ ಅದೇ ಥರ ಪ್ಯಾಂಟ್ ತೊಗೊಂಡೆ. ಇದು ಸ್ಟ್ರೆಚಬಲ್ಲು. ಸೊ ತುಂಬ ಚೆನ್ನಾಗಿರುತ್ತೆ ಪ್ಯಾಂಟು. ಹಾಗಾಗಿ ಈ ಪ್ಯಾಂಟ್ ಒಂದು ತೊಗೊಂಡೆ. ಇದು 150 ರುಪೀಸು. MRP ಬಂದಿದ್ದು MRP ಬಂದ್ಬಿಟ್ಟು 249 ರುಪೀಸ್ ಇದೆ. 150 ರುಪೀಸ್ಗೆ ಸಿಕ್ತು. ಹಾಗೆಯೇ ಇದು ಸೇಮ್ ಅದೇ ಥರನೇ ರೆಡ್ ಕಲರು. ಲೆಗ್ಗಿನ್ಸ್ ಥರ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಟಿ ಶರ್ಟ್ ಜೊತೆಗಾದರೂ ಯೂಸ್ ಮಾಡ್ಬೋದು, ವಾಕಿಂಗ್ ಜಾಗಿಂಗ್ ಆ ಥರ ಯೂಸ್ ಮಾಡ್ಬೋದು. ಇದು ಕೂಡ ಸೇಮ್ ಅದೇ ಪ್ಯಾಂಟು. ಯಾಕೆಂದರೆ ಲಾಸ್ಟ್ ಟೈಮ್ ಯೂಸ್ ಮಾಡಿ ಚೆನ್ನಾಗಿತ್ತು. ಹಾಗಾಗಿ ಸೊ ಇದನ್ನು ನೋಡಿದ ತಕ್ಷಣವೇ ನಾನು ಎತ್ಕೊಂಡೆ. ಅದಾದಮೇಲೆ ವೃದ್ಧಿಗೆ ಒಂದು ಪ್ಯಾಂಟು. ಸೊ ಪಿಂಕ್ ಕಲರ್, ನನ್ನ ಫೇವ್ರೆಟ್ ಕಲರ್ ಪಿಂಕ್ ಕಲರ್ ವೃದ್ಧಿಗೆ ಒಂದು ಪ್ಯಾಂಟ್ ತೊಗೊಂಡೆ. ಹಾಗೆಯೇ ಕ್ಯೂಟಿಗೆ ಇದೊಂಥರ ಫುಲ್ ಸ್ಲೀವ್ಸ್ದು ಟಿ ಶರ್ಟು. ಹಿಂದಗಡೆ ಈ ಥರ ಪ್ರಿಂಟ್ ಇದೆ. ಕ್ಯೂಟಿಗೆ ಈ ಥರ ಕಿಟಿ ಡಿಸೈನ್ ಇದೆ, ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದೊಂದು ಟಿ ಶರ್ಟ್ ತೊಗೊಂಡೆ ಅವಳಿಗೆ. ಫುಲ್ಲು ಟಿ ಶರ್ಟು ತುಂಬ ಚೆನ್ನಾಗಿದೆ. ಇದು ನಮಗೆ 300 ರುಪೀಸ್ಗೆ ಸಿಕ್ತು. ತುಂಬ ಚೆನ್ನಾಗಿದೆ ಅದರ ಕ್ವಾಲಿಟಿ. ಬಟ್ ಇದೆಲ್ಲದಕ್ಕಿಂತ ನನಗೆ ಇದು ತುಂಬ ಇಷ್ಟ ಆಯಿತು, ಈ ಟಿ ಶರ್ಟು. ಸೊ ಇದು ಸೇಮ್ ಅದೇ ಥರನೇ ಫುಲ್ ಸ್ಲೀವ್ಸು, ಕಾಲರ್ ನೆಕ್ ಬಂದಿದೆ. ಸೊ ಹಾಟ್ ಶೇಪಲ್ಲಿ ಇದು ಬಂದ್ಬಿಟ್ಟು 499 ಇದೆ. ಬಟ್ ಇದೇನಂದರೆ ನಮಗೆ ಜಸ್ಟ್ 199 ರುಪೀಸ್ಗೆ ಸಿಕ್ತು. ಸೊ ಇದು ಆಫರ್ ಇದೆಯೋ ಇಲ್ವೋ ಅಂತ ಬೇಬಿ ಎಲ್ಲ ಬಿಟ್ಬಿಟ್ಟು ಹೋಗಿದ್ರು. ಯಾಕೆಂದರೆ ಇದಕ್ಕೆ ಹಿಂದಗಡೆ ಏನೋ ಆಫರ್ ಇರಲಿಲ್ಲ. ಹಾಗಾಗಿ ಎಲ್ಲರೂ ಬಿಟ್ಟಿರೋದಕ್ಕೆ ಇದು ಸಿಗ್ತಿಲ್ಲ. ಅಂದರೆ ಆರಿಸ್ಕೊಬಿಟ್ಟಿರೋದು ತುಂಬ ಜನ. ಪಾಪ ಅವರು ಬಿಲ್ಲಿಂಗ್ ಮಾಡೋರು ಕ್ಲೋಸ್ ಮಾಡ್ತೀವಿ ಬನ್ನಿ 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 ಅಂತ ಕರೆದೆಲ್ಲ ಬಿಲ್ ಮಾಡಿಸ್ತಾ ಇದ್ರು. ಸೊ ನನಗೆ ಅಂತ ತೊಗೊಳೋದಕ್ಕೆ ಹೋಗಿದ್ದು ಇವತ್ತು. ಅನಿ ಹೊಸ ವರ್ಷಕ್ಕೆ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದು. ಸೊ ನನಗೆ ಅಲ್ಲಿ ತಗೊಂಡೆ, ಬಟ್ ಅದು ಟ್ರಯಲ್ ರೂಮ್ ಇರಲಿಲ್ವಲ್ಲ. ಹಾಗಾಗಿ ಟ್ರಯಲ್ ಮಾಡ್ತೇನೆ ಅಂತ ಅಲ್ಲಿ ತಂದರೆ ಮತ್ತೆ ರಿಟರ್ನ್ ಇರಲ್ಲ. ಹಾಗಾಗಿ ಏನಕ್ಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಂದ್ಬಿಟ್ಟು ಕಂಪ್ಲೀಟಾಗಿ ಮಕ್ಕಳಿಗೆ ತೊಗೊಂಡೆ. ಹಾಗೆಯೇ ಮೆನ್ಸ್ದು ಏನು ಅಂಥ ಆಫರ್ ಇರಲಿಲ್ಲ. ಸೊ ಅನಿ ಸೈಜೆಲ್ಲ ಏನು ಅಷ್ಟೊಂದು ಚೆನ್ನಾಗಿರೋದೇನಿರಲಿಲ್ಲ. ಏನೋ ಇಷ್ಟ ಆಯಿತು ನಿಮಗೆ? ಸೊ ಅನಿಗೂ ಕೂಡ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಮಕ್ಕಳದೆಲ್ಲ ಇಷ್ಟ ಆಯಿತು. ಹಾಗಾಗಿ ಮಕ್ಕಳು ತೊಗೊಂಡು ಬಂದವು. ಸೊ
ಇದಾಗಿತ್ತು ಇವತ್ತಿನ ಹೊಸ ವರ್ಷದ ವಿಡಿಯೋ. ಹೊಸ ವರ್ಷಕ್ಕೆ ಫಸ್ಟ್ ಡೇನೆ ನಮ್ಮ ಮನೆ ಹತ್ರ ಒಂದಷ್ಟು ಖರ್ಚು ಮಾಡಿಸಿದ್ದೀನಿ. ಸೊ ಇದು ನೆಸೆಸಿಟಿ ಇದೆ ಅಂತ ಅನ್ನಿಸ್ತು. ಸೊ ಒಳ್ಳೆ ಆಫರಲ್ಲಿ ಸಿಗುತ್ತೆ ಅಂದಾಗ ತೊಗೊಬೇಕು. ಮತ್ತು ನಾವು ಈ ಆಫರ್ ಮುಗಿದ್ಮೇಲೆ ಹೋದರೆ ಇದೇನು MRP ಇರುತ್ತೋ ಅದನ್ನೇ ಕೊಡ್ತಾ ಇರಬೇಕು. ಹಾಗಾಗಿ ನಾನು ಆಫರಲ್ಲಿ ಇದ್ದಾಗ ಆದಷ್ಟು ಮಕ್ಕಳಿಗೆ ಜಾಸ್ತಿ ಬಟ್ಟೆ ತೊಗೊತೀನಿ. ನಾನು ಜಾಸ್ತಿ ಜುಡಿಯೋದಲ್ಲೇ ತೊಗೊತೀನಿ. ಜುಡಿಯೋ ಬಂದ್ಬಿಟ್ಟು ಎಲ್ಲ ಇದ್ರವ್ರಿಗೂ ಶಾಪಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಬಡವರಿಂದ ಹಿಡಿದು ಎಲ್ಲರೂ ಶಾಪಿಂಗ್ ಮಾಡ್ಬೋದು, ಏಕೆಂದರೆ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಅಂಥದ್ರಲ್ಲಿ ಈ ಥರ ಆಫರ್ ಎಲ್ಲ ಬಿಟ್ಟರೆ ಅಂತೂ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಹೊರಗಡೆ ಇದಕ್ಕಿಂತ ನಾವು ಜಾಸ್ತಿನೇ ಕೊಟ್ಟು ತೊಗೊತೀವಿ. ಹಾಗಾಗಿ ಬೆಟರ್ ಜುಡಿಯೋದಲ್ಲಿ ಈ ಥರ ಆಫರ್ ಇದ್ದಾಗ ಶಾಪಿಂಗ್ ಮಾಡೋದು. ಸೊ ಮೇಬಿ 4th ಇರುತ್ತೆ ಅನ್ಕೊತೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಹತ್ತಿರದಲ್ಲಿ ಜುಡಿಯೋ ಇದೆ ಹೋಗಿ ಶಾಪಿಂಗ್ ಮಾಡಿ. ಸೊ ಇದು ಮಿಸ್ ಆದ್ರೂ ನಿಮಗೆ ರಿಪಬ್ಲಿಕ್ ಸೇಲ್ ಬಂದೇ ಬರುತ್ತೆ. ಸೊ ಅವಾಗ ಕೂಡ ನಿಮಗೆ 20ಇಂದ ಮೇಬಿ 26 ಆ ಥರ ಇರುತ್ತೆ. ಸೊ ಆ ಟೈಮಲ್ಲೂ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಸೊ ಅದರ ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ರಿಪಬ್ಲಿಕ್ ಡೇಗೆಂದು ಸೇಲ್ ಬಿಟ್ಟೇ ಬಿಡ್ತಾರೆ. ಮೇಬಿ 70% ಬಿಡ್ಬೋದೇನೋ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.